ನವೆಂಬರ್ 2ರಂದು RSS ಪಥ ಸಂಚಲನ ನಡೆಯೋದಿಲ್ಲ. ಸದ್ಯಕ್ಕಿಲ್ಲ. ಚಿತ್ತಾಪುರದಲ್ಲಿ RSS ಪಥ ಸಂಚಲನ ದೊಡ್ಡ ಮಟ್ಟದ ಹೋರಾಟ ಆಯಿತು, ಶಾಂತಿ ಸಭೆ ಆಯಿತು. ಎಲ್ಲ ಆದ ನಂತರ ಈಗ ಗೊತ್ತಾಗ್ತಾ ಇರೋದು ನವೆಂಬರ್ 2ರಂದು RSS ಪಥ ಸಂಚಲನ ಚಿತ್ತಾಪುರದಲ್ಲಿ ನಡೆಯೋದಿಲ್ಲ. ನವೆಂಬರ್ 5ರಂದು ಶಾಂತಿ ಸಭೆ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಜಿಲ್ಲಾಡಳಿತಕ್ಕೆ ಸಹಕರಿಸಲು ಹೈಕೋರ್ಟ್ ಸೂಚನೆಯನ್ನ ನೀಡಿರೋದು. ಸರ್ಕಾರಕ್ಕೆ ಸೂಚನೆ ಕೊಟ್ಟ ಕಲಬುರಗಿ ಹೈಕೋರ್ಟ್ ಪೀಠ ಭಾರೀ ಕುತೂಹಲ ಕೆರಳಿಸಿದ್ದ RSS ಪಥ ಸಂಚಲನ ವಿಚಾರ. ಶಾಂತಿ ಸಭೆ ನಂತರ ದಿನಾಂಕವನ್ನ ನಿಗದಿಪಡಿಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. 3ನೇ ಬಾರಿಗೆ ಮುಂದೂಡಿಕೆಯಾಗಿದೆ RSS ಪಥ ಸಂಚಲನ. ಶಾಂತಿ ಸಭೆ ನಂತರ ಚಿತ್ತಾಪುರ ಪಥ ಸಂಚಲನದ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ನವೆಂಬರ್ 2ರಂದು ನಡೆಯೋದಿಲ್ಲ ಈಗ RSS ಪಥ ಸಂಚಲನ. ಒಂದ್ ಕಡೆ RSS ನವೆಂಬರ್ 2ಕ್ಕೆ ನಮಗೆ ಪರ್ಮಿಷನ್ ಬೇಕು, ಚಿತ್ತಾಪುರದಲ್ಲಿ ನಾವು ಪಥ ಸಂಚಲನವನ್ನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಮೆಟ್ಲೇರಿತ್ತು. ಮತ್ತೊಂದು ಕಡೆ ಜಿಲ್ಲಾಡಳಿತದ ನೇತೃತ್ವದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಶಾಂತಿ ಸಭೆ ಕೂಡ ನಡೀತು. ಅಲ್ಲಿ RSS ಜೊತೆಗೆ ಭೀಮ್ ಆರ್ಮಿ ಸೇರಿದಂತೆ ಹಲವು ಸಂಘಟನೆಗಳ ಮುಖಂಡರು ಕೂಡ ಭಾಗಿಯಾಗಿದ್ರು ಮೊನ್ನೆ. ಆದ್ರೆ ಆ ಸಭೆ, ಶಾಂತಿ ಸಭೆ ವಿಫಲವಾಗಿತ್ತು. ಅದಾದ ನಂತರ ಈಗ ಮತ್ತೊಮ್ಮೆ ಕೋರ್ಟ್ ಹೇಳಿದೆ ಜಿಲ್ಲಾಡಳಿತಕ್ಕೆ ಮತ್ತೊಂದು ಬಾರಿ ಶಾಂತಿ ಸಭೆಯನ್ನ ಮಾಡಿ, ನವೆಂಬರ್ 5ಕ್ಕೆ ಮತ್ತೊಂದು ಬಾರಿ ಶಾಂತಿ ಸಭೆಯನ್ನ ಮಾಡಿ ಇದನ್ನ ಬಗೆಹರಿಸಿ ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹಾಗಾಗಿನೇ ಈಗ ಮತ್ತೆ ಅಂದ್ರೆ 2ನೇ ತಾರೀಕೇನು ನವೆಂಬರ್ 2ನೇ ತಾರೀಕು ಪಥ ಸಂಚಲನಕ್ಕೆ ಅವಕಾಶವನ್ನ ಕೇಳಿತ್ತು RSS, ಅವಕಾಶ ಸಿಕ್ಕಿಲ್ಲ. ಸೊ ಆ ನಿಟ್ಟಿನಲ್ಲಿ ಮತ್ತೆ ಶಾಂತಿ ಸಭೆಗೆ ಹೋಗಬೇಕಾದಂಥ ಪರಿಸ್ಥಿತಿ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ, ನ್ಯಾಯಮೂರ್ತಿ MGS ಕಮಲ್ ನೇತೃತ್ವದಲ್ಲಿ ವಿಚಾರಣೆ ನಡೆಯಿತು. ಅರ್ಜಿದಾರರ ಪರ ಹಿರಿಯ ವಕೀಲ ಅರುಣ್ ಶ್ಯಾಮ್ ವಾದವನ್ನು ಮಂಡನೆ ಮಾಡಿದರು. ಸರ್ಕಾರದ ಪರ AG ಶಶಿಕಿರಣ್ ಶೆಟ್ಟಿ ಅವರು ಪ್ರತಿವಾದವನ್ನ ಮಾಡಿದರು. ಸೊ ಈಗ 3ನೇ ಬಾರಿಗೆ RSS ಪಥ ಸಂಚಲನ ಮುಂದೂಡಿಕೆ ಆಗಿರೋದು. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರೀ ಬೆಳವಣಿಗೆ ಆಗ್ತಾ ಇದೆ. ಶಾಂತಿ ಸಭೆ ಕಲಬುರಗಿಯಿಂದ ಬೆಂಗಳೂರಿಗೆ ಶಿಫ್ಟ್. ನವೆಂಬರ್ 5ರಂದು ಮಧ್ಯಾಹ್ನ 3 ಗಂಟೆಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗುತ್ತೆ. ಅರ್ಜಿದಾರರು ಅವರ ವಕೀಲರುಗಳೊಂದಿಗೆ ಸಭೆ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಹೈಕೋರ್ಟ್ ಸೂಚನೆ ಬೆನ್ನಲ್ಲೇ ಭಾರೀ ಬೆಳವಣಿಗೆ ಆಗ್ತಾ ಇರೋದು. ಶಾಂತಿ ಸಭೆ ಕಲಬುರಗಿಯಲ್ಲೆಲ್ಲ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿರೋದು. ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಸಭೆ ಆರಂಭ ಆಗುತ್ತೆ. ಅಡ್ವೊಕೇಟ್ ಜನರಲ್ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಅರ್ಜಿದಾರರಿರ್ತಾರೆ ಮತ್ತು ಅವರ ವಕೀಲರುಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಅವತ್ತು ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ಅವತ್ತು RSS ಏನು ಹೇಳುತ್ತೆ, ಭೀಮ್ ಆರ್ಮಿ ಏನು ಹೇಳುತ್ತೆ, ಉಳಿದ ಸಂಘಟನೆಗಳು ಏನು ಹೇಳ್ತಾವೆ ಅನ್ನೋದು ಈಗಿರುವಂಥ ಕುತೂಹಲ. ಆದರೆ ಇಲ್ಲಿ ಭೀಮ್ ಆರ್ಮಿ ಹೇಳ್ತಾ ಇರೋದು RSS ಯಾವ ದಿನ ಪಥ ಸಂಚಲನವನ್ನ ಮಾಡುತ್ತೋ ಅದೇ ದಿನ ನಾವು ಕೂಡ ಪಥ ಸಂಚಲನ ಮಾಡ್ತೇವೆ ಅಂತ ಹೇಳ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ಸಂಪರ್ಕದಲ್ಲಿದ್ದಾರೆ. ರವಿನಾರಾಯಣ್, ನಿಜಕ್ಕೂ ಕೂಡ ದೊಡ್ಡ ಬೆಳವಣಿಗೆ ಇದು. 2ನೇ ತಾರೀಕು ಪರ್ಮಿಷನ್ ಕೇಳಿತ್ತು RSS, ಆದರೂ ಕೂಡ ಸಿಕ್ಕಿಲ್ಲ. ಮತ್ತೊಮ್ಮೆ ಶಾಂತಿ ಸಭೆ ಅಂತೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಚಿತ್ತಾಪುರ RSS ಪಥಸಂಚಲನ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು. ಈಗಾಗಲೇ ನವೆಂಬರ್ 2ಕ್ಕೆ ಈ ಒಂದು ಪಥಸಂಚಲನ ನಡೆಸ್ತೀವಿ ಅಂತ ಹೇಳಿ ಒಂದು ಜಿಲ್ಲಾಡಳಿತಕ್ಕೆ ಕೂಡ ಕೊಟ್ಟಿದ್ರು. ಯಾವಾಗ ಜಿಲ್ಲಾಡಳಿತ ಒಂದು ಮನವಿನ ತಿರಸ್ಕಾರ ಮಾಡಿತ್ತು, ಹೈಕೋರ್ಟ್ ನಲ್ಲಿ ಈ ಒಂದು ಪಥಸಂಚಲನದ ಅನುಮತಿಗಾಗಿ ಭಾರಿ ಹೋರಾಟನೇ ನಡೆದಿತ್ತು. ಯಾವಾಗ ಈ ಒಂದು ಪಥಸಂಚಲನದ ಮಾತುಕತೆ ವಿಫಲವಾಯಿತು, ಇವತ್ತು ಹೈಕೋರ್ಟ್ ಬಹಳ ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಟ್ಟಿದೆ. ಜಿಲ್ಲಾಡಳಿತಕ್ಕೆ ಸಹಕಾರವನ್ನ ಕೊಡಬೇಕು ಮತ್ತು ಸರ್ಕಾರಕ್ಕೆ ಸ್ವತಂತ್ರವಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಜೊತೆಗೆ ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಿ ಸರಿಯಾದಂತ ಒಂದು ತೀರ್ಮಾನಕ್ಕೆ ಬರಬೇಕು. ತೀರ್ಮಾನಕ್ಕೆ ಬಂದು 7ನೇ ತಾರೀಕು ಅಂದ್ರೆ ನವೆಂಬರ್ 7ನೇ ತಾರೀಕು ಏನು ಒಂದು ಶಾಂತಿ ಸಭೆ ನಡೆದು ಏನು
ಮಾತುಕತೆ ಆಯ್ತು ಅನ್ನೋದ್ರ ಬಗ್ಗೆ ನಮ್ಗೆ ವರದಿಯನ್ನ ಕೊಡಬೇಕು ಅಂತ ಹೇಳಿ ಈಗ ಅಡ್ವೊಕೇಟ್ ಜನರಲ್ ಅವರಿಗೆ ಹೇಳಿದ್ದಾರೆ. ಹಾಗಾಗಿ ಈ ಒಂದು ಕಲಬುರಗಿಯಲ್ಲಿ ಇದ್ದಂತ ಒಂದು ಶಾಂತಿ ಸಭೆ ಈಗ ಬೆಂಗಳೂರಿಗೆ ಶಿಫ್ಟ್ ಆಗಿದೆ. ಅಡ್ವೊಕೇಟ್ ಜನರಲ್ ಅವರ ಕಚೇರಿಯಲ್ಲಿ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಶಾಂತಿ ಸಭೆಯನ್ನ ನಡೆಸಿ ಒಂದು ವರದಿಯನ್ನ ಕೂಡ ಹೈಕೋರ್ಟ್ ಕೊಡ್ತಾರೆ. ರಾಮ್, ಈಗ ಏನು ಕಲಬುರಗಿಯಿಂದ ಈ ಕಡೆ ಶಿಫ್ಟ್ ಆಗಿರೋದು ಬೆಂಗಳೂರಿಗೆ, ಆ ನಿಟ್ಟಿನಲ್ಲಿ ಅವತ್ತು ಚರ್ಚೆ ಆಗುತ್ತೆ. ಅಕಸ್ಮಾತ್ ಆಗಿ ಅವತ್ತು ಬಗೆಹರಿಲಿಲ್ಲ ಅಂತ ಅಂದ್ರೆ ಮುಂದೆ ಏನಾಗಬಹುದು ರವಿನಾರಾಯಣ್? ಇದೇ ವಿಚಾರವಾಗಿ ಹೈಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ. ಸರ್ಕಾರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಸ್ಪಷ್ಟವಾದಂತ ಒಂದು ತೀರ್ಮಾನವನ್ನ ತೆಗೆದುಕೊಬಹುದು. ಜಿಲ್ಲಾಡಳಿತ ಈ ಒಂದು ಶಾಂತಿ ಸಭೆಯನ್ನ ನಡೆಸಿ ಈ ಒಂದು ಶಾಂತಿ ಸಭೆಯ ಮುಖಾಂತರ ಈ ಒಂದು ಏನು ಅನುಮತಿ ಕೊಡಬೇಕು ಮತ್ತು ಯಾವ ರೀತಿಯ ಒಂದು ಕಂಡೀಷನ್ ಗಳನ್ನ ಹಾಕ್ಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ನಿರ್ದೇಶನ ಕೊಟ್ಟಿದೆ. ಹಾಗಾಗಿ 3ನೇ ಬಾರಿ ಒಂದು ಶಾಂತಿ ಸಭೆ ಮುಂದೂಡಿಕೆ ಆಗಿರೋದ್ರಿಂದ ನವೆಂಬರ್ 5ನೇ ತಾರೀಕು ಬಹುತೇಕ ಇತ್ಯರ್ಥ ಆಗುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನವೆಂಬರ್ 5ನೇ ತಾರೀಕು ಅಡ್ವೊಕೇಟ್ ಜನರಲ್ ಅವರ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆದು ಬಹುತೇಕ ಅನುಮತಿ ಕೊಡ್ಬೇಕಾ ಅನ್ನೋದ್ರ ಬಗ್ಗೆ ಈಗ ತೀರ್ಮಾನ ಆಗುತ್ತೆ. ಹಾಗಾಗಿ ಈಗ ಈ ಶಾಂತಿ ಸಭೆ ಬಹುತೇಕ ಖಚಿತವಾಗುವಂತ ಸಾಧ್ಯತೆ ಕೂಡ ಇದೆ. ರವಿನಾರಾಯಣ್, ಬಹಳ ಸೂಕ್ಷ್ಮವಾದಂಥ ವಿಚಾರ ಇದು. ಎಲ್ಲೋ ಒಂದು ಕಡೆ ಕಾನೂನು ಪ್ರಕಾರ RSS ಹೋರಾಟ ಮಾಡ್ತಾ ಇದ್ರೆ RSSಗೆ ಯಾವಾಗ ಅವಕಾಶ ಸಿಗುತ್ತೋ ಅದೇ ದಿನ ನಾವು ಕೂಡ ಪಥಸಂಚಲನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಜೊತೆಗೆ ಹಲವು ಸಂಘಟನೆಗಳು ಹೇಳ್ತಾ ಇರುವಂಥ ಮಾತು. ಈ ನಿಟ್ಟಿನಲ್ಲಿ ಏನಾದರೂ ಕೆಟ್ಟ ಬೆಳವಣಿಗೆಗಳಾಗುವಂಥ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗ್ಲೂ ಈಗಾಗಲೇ ಈ ಒಂದು ವಿಚಾರದಲ್ಲಿ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಬಹಳ ಎಚ್ಚರಿಕೆಯನ್ನ ವಹಿಸಿದೆ. ಯಾಕೆಂದ್ರೆ ಈ ಒಂದು ಪಥಸಂಚಲನಕ್ಕೆ ಪೊಲೀಸ್ ಬಂದೋಬಸ್ತನ್ನ ಕೂಡ ಕೊಡಬೇಕಾಗುತ್ತೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಥವಾ ಗುಂಪು ಸಂಘರ್ಷ ಆಗಿರ್ಬೋದು, ಬೇರೆ ರೀತಿಯ ಒಂದು ಸಂಘರ್ಷಗಳು ಯಾವುದೇ ರೀತಿ ನಡೀಬಾರದು ಅಂತೇಳಿ ಪೊಲೀಸ್ ಇಲಾಖೆ ಕೂಡ ಬಹಳ ಎಚ್ಚರವನ್ನ ವಹಿಸಿದೆ. ಹಾಗಾಗಿ ಒಂದು ಶಾಂತಿ ಸಭೆಯಲ್ಲಿ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರದ ಪರವಾಗಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಏನೇನು ಕಂಡೀಷನ್ಸ್ ಗಳನ್ನ ಅಂದ್ರೆ ಏನೇನು ಷರತ್ತುಗಳನ್ನ ಫಾಲೋ ಮಾಡಬೇಕು ಮತ್ತು ಭೀಮ್ ಆರ್ಮಿ ಮತ್ತು RSS ಪಥಸಂಚಲನಕ್ಕೆ ಇರುವಂತ ಏನು ಬಿಕ್ಕಟ್ಟಿದೆ ಅದನ್ನ ಕೂಡ ಈಗ ಸರಿ ಮಾಡಬೇಕಾಗಿದೆ. ಹಾಗಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನವೆಂಬರ್ 5ನೇ ತಾರೀಕು ನಡೆಯುವಂತ ಸಭೆ ಸಾಕಷ್ಟು ಕುತೂಹಲನ ಕೆರಳಿಸ್ತಾ ಇದೆ. ರಾಮ್, ಎಸ್, ಥ್ಯಾಂಕ್ ಯು ರವಿನಾರಾಯಣ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಇಂಟ್ರೆಸ್ಟಿಂಗ್ಲಿ ಏನು ಗೊತ್ತಾ, ಈಗ ಎಲ್ಲರೂ ಹೇಳ್ತಾ ಇರೋದು ಯಾವುದೇ ಸಂಘಟನೆಗಳ ನಡುವೆ ಈ ಗಲಾಟೆಗಳಾಗಬಾರ್ದು ಅನ್ನೋ ಕಾರಣಕ್ಕೇ ಇಷ್ಟೆಲ್ಲ ಆಗ್ತಾ ಇದೆ. ಇಲ್ಲಿ ಸರ್ಕಾರವೇ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನಾದ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಇಲ್ಲ ಅಂತ ಅಂದರೆ ಒಂದು ಕಡೆ ಭೀಮ್ ಆರ್ಮಿಯವರ ನಿಲುವು ಭಾಳ ಸ್ಪಷ್ಟವಾಗಿದೆ. RSS ಯಾವಾಗ ಚಿತ್ತಾಪುರದಲ್ಲಿ ಪಥ ಸಂಚಲನವನ್ನು ಹಮ್ಮಿಕೊಳ್ಳುತ್ತೋ ಅದೇ ದಿನ ನಾವು ಕೂಡ ರ್ಯಾಲಿ ಮಾಡ್ತೀವಿ, ಪಥಸಂಚಲನ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಭೀಮ್ ಆರ್ಮಿ ಹೇಳ್ತಾ ಇದೆ. ಹಾಗಾಗಿದ್ದೇ ಆದಲ್ಲಿ ಎಲ್ಲೋ ಒಂದು ಕಡೆ ಗಲಾಟೆಗಳಾಗುವಂಥ ಸಾಧ್ಯತೆಯೂ ಕೂಡ ಇರುತ್ತೆ, ಹಿಂಸೆ ಆಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ತಪ್ಪಿಸುವಂಥ ಸಲುವಾಗಿ ಈಗ ಕೋರ್ಟ್ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಎಲ್ಲೋ ಒಂದು ಕಡೆ ಮತ್ತೊಂದು ದಿನ ನೀವು ಮಾಡಿ, ಇನ್ನೊಂದು ದಿನ ನೀವು ಮಾಡಿ ಅನ್ನೋ ನಿಟ್ಟಿನಲ್ಲಿ ಹೇಳಿದರೂ ಕೂಡ ಕೆಲವು ಸಂಘಟನೆಗಳು ಮಾತು ಕೇಳ್ತಾ ಇಲ್ಲ ಅನ್ನೋ ಒಂದು ಮಾತು ಇದೆ. RSS ಭಾಳ ಸ್ಪಷ್ಟವಾಗಿ ಹೇಳ್ತಾ ಇರೋದು, ನಾವು ಕೋರ್ಟ್ ಯಾವಾಗ ಅನುಮತಿ ಕೊಡುತ್ತೋ ಅವತ್ತು ಚಿತ್ತಾಪುರದಲ್ಲಿ ಪಥಸಂಚಲನವನ್ನು ಮಾಡ್ತೀವಿ ಅಂತ ಹೇಳಿ RSSನ ನಿಲುವು ಮತ್ತು ನಿರ್ಧಾರ. ಆದರೆ ಭೀಮ್ ಆರ್ಮಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ, RSS ಯಾವತ್ತು ಪಥಸಂಚಲನ ಮಾಡುತ್ತೋ ಅವತ್ತೇ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ. ಹೀಗಾದಾಗ ಸಹಜವಾಗಿ ಹಿಂಸೆ ಆಗೋದ್ರಲ್ಲಿ ಅನುಮಾನ ಇಲ್ಲ, ಗಲಾಟೆಗಳಾಗೋದ್ರಲ್ಲಿ ಅನುಮಾನ ಇಲ್ಲ. ಇದನ್ನು ಯಾವ ರೀತಿಯಾಗಿ ಸರ್ಕಾರ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಈಗಿರುವಂಥ ವಿಚಾರ. ಈಗಾಗಲೇ ಹೈಕೋರ್ಟ್ ಏನು ಹೇಳ್ತಾ ಇದೆ, ಜಿಲ್ಲಾಡಳಿತದ ನೇತೃತ್ವದಲ್ಲಿ ಒಂದು ಶಾಂತಿ ಸಭೆಯನ್ನು ನಡೆಸ್ಕೊಳ್ಳಿ, ಅದಾದ ನಂತರ ಮಾತುಕತೆಯನ್ನು ನಡೆಸಿ ಬಗೆಹರಿಸಿ ಅಂತಲೇ ಹೇಳ್ತಾ ಇರೋದು. ಈ ನಿಟ್ಟಿನಲ್ಲಿ ಮೊನ್ನೆ ಕಲಬುರಗಿಯಲ್ಲಿ ಸಭೆ ಕೂಡ ಆಗುತ್ತೆ. ಸಭೆ ಆದಂಥ ಸಂದರ್ಭದಲ್ಲಿ ಭೀಮ್ ಆರ್ಮಿ ಜೊತೆಗೆ ಹಲವು ಸಂಘಟನೆಗಳು ಒಂದಿಷ್ಟು ಬೇಡಿಕೆಗಳನ್ನು ಮುಂದಿಡ್ತವೆ. ಈಗ ದಂಡ ಅಥವಾ RSS ಕಾರ್ಯಕರ್ತರ ಕೈಯಲ್ಲಿ ಒಂದು ದಂಡ ಇರುತ್ತೆ, ಅದನ್ನು ಯೂಸ್ ಮಾಡೋಂಗಿಲ್ಲ ಪಥಸಂಚಲನದಲ್ಲಿ ಅನ್ನೋ ನಿಟ್ಟಿನಲ್ಲಿ ಇವರು ಅಲ್ಲಿ ಬೇಡಿಕೆಯನ್ನು ಇಟ್ಟಿದ್ರು, ಯಾರೋ ಭೀಮ್ ಆರ್ಮಿಯವರು. ಆದರೆ RSSನವ್ರು ಹೇಳ್ತಾ ಇದ್ದಾರೆ, ಇಲ್ಲ ಅದನ್ನು ನಮ್ಮ ಕೈಗೆ ಬೇಕೇ ಬೇಕು, ನಾವು ಅದನ್ನು ಹಿಡ್ಕೊಂಡೇ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಗೊಂದಲ ಉಂಟಾಗಿ ಭಿನ್ನಾಭಿಪ್ರಾಯ ಆಗಿ ಸಹಜವಾಗಿ ಇದೆಲ್ಲ ಬಗೆಹರಿಲಿಲ್ಲ. ಸೊ ಅವತ್ತು ಶಾಂತಿ ಸಭೆ ವಿಫಲ ಆಯಿತು. ಸೊ ಈಗ ನೆಕ್ಸ್ಟು ನವೆಂಬರ್ 5ಕ್ಕೆ ಮತ್ತೊಮ್ಮೆ ಶಾಂತಿ ಸಭೆ, ಅದು ಕಲಬುರಗಿಯಲ್ಲೆಲ್ಲ ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೊ ಆ ನಿಟ್ಟಿನಲ್ಲಿ ಅರ್ಜಿದಾರರು ಇರ್ತಾರೆ, ಅರ್ಜಿದಾರರ ಪರ ವಕೀಲರು ಕೂಡ ಇರ್ತಾರೆ, ಒಂದಿಷ್ಟು ಮುಖಂಡರು ಕೂಡ, ಸಂಘಟನೆಯ ಮುಖಂಡರುಗಳು ಕೂಡ ಇದ್ದೇ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಇನ್ನೇನಾಗುತ್ತೆ,
ಯಾವ ರೀತಿಯಾದಂಥ ಅಂದರೆ ಬಗೆಹರಿಸುವಂಥ ಕಾರ್ಯಗಳು ಹೇಗೆ ನಡೆಯುತ್ತೆ, RSSನವ್ರು ಏನು ಹೇಳ್ತಾರೆ, ಭೀಮ್ ಆರ್ಮಿ ಅವ್ರು ಏನು ಹೇಳ್ತಾರೆ, ಉಳಿದಂಥ ಸಂಘಟನೆಯವ್ರು ಏನು ಹೇಳ್ತಾರೆ, ಎಲ್ಲರೂ ಕೂಡ ಒಮ್ಮತಕ್ಕೆ ಬಂದು ಏನಾದರೂ ಒಂದು ಅಂತಿಮವಾದಂಥ ನಿರ್ಧಾರಕ್ಕೆ ಬರ್ತಾರಾ ಇಲ್ವಾ, ಈಗಿರುವಂಥ ಕುತೂಹಲ ಇದು. ಬಟ್ RSSಗೆ ಇದು ಸಹಜವಾಗಿ ನಿರಾಸೆಯನ್ನು ಉಂಟು ಮಾಡಿರುತ್ತೆ. ಯಾಕೆಂತ ಹೇಳಿದರೆ 3ನೇ ಬಾರಿಗೆ ಅವರು ಪಥಸಂಚಲನವನ್ನು ಮುಂದೂಡ್ತಾ ಇರೋದು, ಅಂದರೆ 3ನೇ ಬಾರಿಗೆ. ಯಾಕೆಂತ ಹೇಳಿದರೆ 2ನೇ ತಾರೀಕು ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಬಟ್ ಹೈಕೋರ್ಟ್ ಇನ್ನೂ ಕೂಡ ಅಂದರೆ ಆದೇಶವನ್ನು ಹೊರಡಿಸಿಲ್ಲ. ಜಿಲ್ಲಾಡಳಿತದ ಮೇಲೇ ಜವಾಬ್ದಾರಿಯನ್ನು ಹೇರಿರೋದು. ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ.